ನಾವು ಕಾಲೇಜ್ ಡೇಸ್ನಲ್ಲಿ ಇಂಥ ಗೋಷ್ಠಿಗಳು ಇತ್ಯಾದಿಗಳಿಂದ ನಾವು ಭಾಗವಹಿಸಿದಾಗ ಅನೇಕ ಅಭಿಪ್ರಾಯಗಳು ಬರ್ತಾ ಇತ್ತು, ಕೇಳ್ತಾರೆ, ಅನೇಕ ಅಭಿಪ್ರಾಯಗಳನ್ನು ಕೇಳ್ತಾರೆ. ನಾವು ರೈತರ ಮಕ್ಕಳಾದ ಕಾರಣಕ್ಕೆ ಅನೇಕ ಪ್ರಶ್ನೆಗಳನ್ನು ಶುರು ಮಾಡ್ತಾರೆ. ಅವಾಗ ನಮ್ಮ ಲೆಫ್ಟಿಸ್ಟ್ಗಳು ಹೇಳ್ತಾ ಇದ್ದಿದ್ದು ಏನಂದ್ರೆ, ರೈತರು ಸಹವಾಸ ಹೋಗ್ಬೇಡಿ, ರೈತರು ಸಂಘಟನೆ ಆಗೋದಿಲ್ಲ. ಯಾಕೆ ಸಂಘಟನೆ ಆಗೋದಿಲ್ಲ ಅಂದ್ರೆ, ಅವರ ಅಣ್ಣ ತಮ್ಮಂದಿರೆ ಮಚ್ಚಿ ಇಟ್ಕೊಂಡು ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅವರು. ಹಾಗಾಗಿ ಅಪ್ಪ ಮಕ್ಕಳೇ ಹೊಡೆದಾಟಕ್ಕೆ ಬಿಟ್ಬಿಡ್ತಾರೆ. ಇವ್ರನ್ನ ಸಂಘಟನೆ ಹೆಂಗ್ ಮಾಡ್ತೀರಿ? ಇವ್ರನ್ನ ಸಂಘಟನೆ ಆಗೋದಿಲ್ಲ, ಇದು ಸಂಘಟನೆ ಶಕ್ತಿ ಆಗಲ್ಲ ಅಂತ ಹೇಳ್ತಾರೆ. ಆಯಿತು, ಒಂದು ಸನ್ನಿವೇಶಗಳಲ್ಲಿ ಇತಿಹಾಸದಲ್ಲಿ ಬಹಳಷ್ಟು ಸಾರಿ ಆಗಿದೆ. ಮೈಸೂರಿನ ಅರಸರ ಕಾಲದಲ್ಲಿ 16ನೇ ಶತಮಾನದಲ್ಲಿ ಕೂಡ ಬಾಬಾ ಬೂದಿ ಬಸಪ್ಪ ಅಂತೇಳಿ ಬಂದ. ಆ ಬೂದಿ ಬಸಪ್ಪ ಏನ್ ಹೇಳೋದು ಅಂದ್ರೆ, ಅವತ್ತು ಚಿಕ್ಕದೇವರಾಯ ಒಡೆಯ ಅಂತೇಳಿ ಅರಸ ಇತ್ತು. ಅವನು ರಾಜ್ಯಭಾರವನ್ನು ವಿಸ್ತಾರ ಮಾಡಬೇಕಂತ ಹೇಳಿ, ಅಂದ್ರೆ ಇದು ಒಂದು ಸಾರಿ ಕಾನೂನಾತ್ಮಕವಾಗಿ ಜಾರಿಗೆ ಬಂದ್ರೆ, ಏನಪ್ಪ ರೈತರೇ, ಒಂದು ಸಾರಿ ಕಾನೂನಾತ್ಮಕವಾಗಿ MSP ಜಾರಿಗೆ ಬಂದ್ರೆ ಪ್ರತಿ ವರ್ಷ ಪರಿಷ್ಕರಣೆ ಆಗ್ತಾ ಇರಬೇಕು. ಪರಿಷ್ಕರಣೆ ಅಂದ್ರೆ ಬೆಲೆ ಏರಿಕೆ ಇತ್ಯಾದಿ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿ ಅದರ ಮತ್ತೆ ಅದರ ಬೆಲೆ ನಿಗದಿ ಆಗಬೇಕು. ಈಗ ಸರ್ಕಾರ ಕರ್ನಾಟಕದಲ್ಲಿ 7 ಪೇ ಕಮಿಷನ್ ಜಾರಿ ಕೊಡ್ತೀವಿ ಅಂತ ಹೇಳ. 7 ಪೇ ಕಮಿಷನ್, 7th ಪೇ ಕಮಿಷನ್ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರು 6.25 ಲಕ್ಷ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 6.25 ಲಕ್ಷ ಜನ ಇದ್ದಾರೆ. 6.25 ಲಕ್ಷ ಜನಕ್ಕೆ ಈಗ 7th ಪೇ ಕಮಿಷನ್ 5 ವರ್ಷದಿಂದ 5 ವರ್ಷಕ್ಕೆ 5 ವರ್ಷದಿಂದ 5 ವರ್ಷಕ್ಕೆ ಪರಿಷ್ಕರಣೆ ಆದಂತ ಮನೆ ಬಾಡಿಗೆ ಜಾಸ್ತಿ ಆಗಿದೆ, ಊಟದ ವಸ್ತುಗಳು ಜಾಸ್ತಿ ಆಗಿದೆ, ಬಟ್ಟೆ ಇತ್ಯಾದಿಗಳು ಜಾಸ್ತಿ ಆಗಿದೆ ಖರೀದಿ, ಆರೋಗ್ಯದ ಖರ್ಚು ಜಾಸ್ತಿ ಆಗಿದೆ, ಪ್ರಯಾಣದ ಖರ್ಚು ಜಾಸ್ತಿ ಆಗಿದೆ, ಇತ್ಯಾದಿ ಖರ್ಚುಗಳು ಇಷ್ಟು. ಆ 5 ವರ್ಷದ ವೇತನವನ್ನ ಮತ್ತೆ ಜಾಸ್ತಿ ಮಾಡ್ತಾರೆ. ಅದರ ಪ್ರಕಾರ ಮೊನ್ನೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡಿದ್ದೀವಿ. ಅದರ ಪ್ರಕಾರ ಕರ್ನಾಟಕದಲ್ಲಿ 7th ಪೇ ಕಮಿಷನ್ ಪ್ರಕಾರ ಎಷ್ಟು ಅವರಿಗೆ ಸಂಬಳ, ಪಿಂಚಣಿ, ಬಾಕು ನಿಮಗೆ ಕಾಣುತ್ತಾ? ಸಂಬಳ, ಪಿಂಚಣಿ, ಬಾಕು, ಹೆಚ್ಚುವರಿ ಹಣ